संयुक्त किसान मोर्चा बीदर इकाई की बैठक आज स्टार लॉज हॉल में कुंडी बरवा पांद्रे की अध्यक्षता में हुई। किसान संगठनों, किसान मजदूर संगठनों और दलित संघर्ष समिति के गठबंधन की इस बैठक में जिले के किसानों के हितों को लेकर कई अहम फैसले लिए गए। बैठक में मुख्य रूप से निम्नलिखित 16 मांगे रखी गई। बीदर जिले को सूखाग्रस्त और बाढ़ग्रस्त जिला घोषित किया जाए और 30,000 रुपए प्रति एकड़ और 60,000 रुपए प्रति हेक्टेयर मुआवजा दिया जाए सहित अन्य मांग रखी गई हैं। इन मांगों पर जोर देने के लिए मोर्चा ने घोषणा की है कि 12 अक्टूबर 2025 को डॉक्टर बाबा साहेब अम्बेडकर सर्कल के पास पर्यटक मंदिर के बाहर धरना दिया जाएगा। मारुति बौधे, चंद्रशेखर पाटिल, विनय माड़गे, महेश गोनाड़कर, मल्लिकार्जुन स्वामी, बाबूराव होना आदि ने बैठक में भाषण दिया। नाजिरा अहमद चोंडी ने सभा का स्वागत किया और शफायत अली अन्य आदि उपस्थित रहे। कैमरामैन पुष्पराज का कवरेज। संयुक्त किसान मोर्चा सुमाರು 2002ರಿಂದ ಸ್ಟಾರ್ಟ್ ಆಗ್ಯದ। ರೈತರ ಹೋರಾಟ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಮತ್ತು ಕಾನೂನು ಮಾಡಬೇಕು, ಅದರ ಜೊತೆಗೆ ರೈತರದು ಪರಿಹಾರ ಕೊಡಬೇಕಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಸ್ಟಾರ್ಟ್ ಆಗಿದೆ। ಅದರ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆ ಮಾಡ್ತಾಯಿದ್ದೆವು। ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಸಮಸ್ಯೆ ಇದ್ದಂತೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಮುಖ್ಯವಾಗಿ ರೈತರಿಗೆ ಪರಿಹಾರ ಕೊಡಬೇಕು, ಮಳೆ ಹಾನಿ ಪರಿಹಾರ, ಅದ್ರ ಜೊತೆಗೆ ರೈತರಿಗೆ ಪೆನ್ಷನ್ ಕೊಡಬೇಕು। ನಂತರ ಈ ರೈತರ ಭೂಮಿಗೆ ಏನು ಸರ್ಕಾರದಿಂದ ಏನು ಆಂಧ್ರ ತೆಲಂಗಾಣದಲ್ಲಿ ಏನು ಮಾಡೆಲ್ ಇದೆ ಇಂತಿಷ್ಟು ಹಣ ಅಂಥೇಳಿ ಪ್ರತಿ ಎಕರೆಗೆ ಆ ರೀತಿ ಕೊಡಬೇಕಂಥೇಳಿ ನಾವು 12ನೇ ತಾರೀಕು ಇದೇ ತಿಂಗಳು DC ಆಫೀಸ್ ಅಂದರೆ ಇಲ್ಲಿ IB ಹತ್ತಿರ ಧರಣ ಸ್ಟಾರ್ಟ್ ಮಾಡಿದ್ದೆವು। ಆ ಸಮಸ್ಯೆಗಳು ಅಂದರೆ ಬಹಳಷ್ಟು ಸಮಸ್ಯೆಗಳು BSSಗೆ ಸ್ಟಾರ್ಟ್ ಮಾಡಬೇಕಾಯಿತು, BSS ಸ್ಟಾರ್ಟ್ ಮಾಡಿಲ್ಲ। ನಾರಂಜ ಶುಗರ್ ಫ್ಯಾಕ್ಟ್ರಿ ಸ್ಟೇ ಅದು ತಂದ್ಕೊಂಡು ಇವತ್ತು ಅದು ಚುನಾವಣೆ ಇಲ್ಲ ಅಂದರೆ ಏನು ಕೋಆಪ್ರೇಟಿವ್ ಸೆಕ್ಟರ್ ಏನದ MLA MP ಕೆಲವು ಲೀಡರ್ಗಳು ಕೈಯಾಗಿರೋ ಸಲುವಾಗಿ ಕೋಆಪ್ರೇಟಿವ್ ಸೆಕ್ಟರ್ ಆದಷ್ಟು ಕಮ್ಜೂರು ಮಾಡಿ ತಮ್ಮ ಪ್ರೈವೇಟ್ ಸೆಕ್ಟರ್ ಮಜಬೂತ್ ಮಾಡ್ಲತ್ತಾರ। ಅದ್ರ ಸಲುವಾಗಿ ನಾವು ರೈತರ ಸಮಸ್ಯೆಗಳು ತೊಗೊಂಡು 12ನೇ ತಾರೀಕು ಇದೇ ತಿಂಗಳು ಧರಣ ಮಾಡ್ತೇವೆ ಈ ಸಂಯುಕ್ತ ಕಿಸಾನ್ ಮೋರ್ಚೆ ಹೆಸರು ಮೇಲೆ। ಅದರಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಇರ್ತದೆ, ಅದರ ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣೆ ಬಣ ಮತ್ತು ನಾಗೇಂದ್ರ ಅವ್ರ ಬಣ, ಅದ್ರ ಜೊತೆಗೆ ನಾವು ಕಾರ್ಮಿಕ ಸಂಘಟನೆಗಳೆಲ್ಲ ಇದ್ರಾಗ ಇನ್ವಾಲ್ವ್ ಮಾಡಿ, ದಲಿತ ಸಂಘಟನೆಗಳೆಲ್ಲ ಇನ್ವಾಲ್ವ್ ಮಾಡಿ ಈ ಸಾಹಿತಿಗಳು ಆದಷ್ಟು ಎಲ್ಲರಿಗೆ ಜನರಿಗೆ ಇನ್ವೈಟ್ ಮಾಡ್ತೇವೆ। ಅವತ್ತು ಹಡ್ತಾಲು ಸ್ಟಾರ್ಟ್ ಮಾಡೋದು, ಯಾಕಂದ್ರೆ ಈ ಸಮಸ್ಯೆಗಳು ಭಾಳ ಸಮಸ್ಯೆಗಳು ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ। ಈ ಪರಿಹಾರ ಕೊಡಬೇಕು। ಅದರ ನಂತರ ರೈತರಿಗೆ ಏನು ಕಾರಂಜ ಶುಗರ್ ಫ್ಯಾಕ್ಟ್ರಿ ಏನಿದೆ BSSಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸುಮಾರು 38 ಕೋಟಿ ಹಣ ನಮ್ಮ ಕಾರ್ಮಿಕರಿಗೆ ಕೊಡಬೇಕಲ್ಲಿ। ಆ ಭೂಮಿ ಕೂಡ ಏನೇನೋ ಮಾಡಿ ಮಾರಂಥ ಪ್ರಯತ್ನ ಮಾಡತ್ತಾರೆ, ಆದರೆ ಇಲ್ಲಿವರೆಗೆ ಆ ಭೂಮಿದ ಬಗ್ಗೆ ಏನಾಗಿದೆ ಕ್ಲಿಯರೇ ಇಲ್ಲ। ಹೀಗಾಗಿ ಖಂಡ್ರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಈಶ್ವರ್ ಖಂಡ್ರೆ ಅವರಿಗೆ, ಯಾಕಂದ್ರೆ ಅವರೇ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ರ ಸಲುವಾಗಿ ಆದಷ್ಟು ಜಲ್ದಿ BSSಗೆ ಪ್ರಾರಂಭ ಮಾಡಬೇಕು। ನಾವು ಅಕ್ಟೋಬರ್ದಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ನಮಗೆ ಈ ಕೋಆಪ್ರೇಟಿವ್ ಮಿನಿಸ್ಟ್ರ್ ಏನು ಇದ್ದಾರೆ ಅವ್ರದ್ದು ಲೆಟರ್ ಕೂಡ ಬಂದದ್ದು, ಆ ಲೆಟರ್ ಪ್ರಕಾರ ಅವ್ರು ಇನ್ನೂ ಮಾಡ್ತಾಯಿಲ್ಲ। ಹೀಗಾಗಿ ಇವತ್ತು 12ನೇ ತಾರೀಕಿನಿಂದ ನಾವು ನಿರಂತರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ। ರೈತರ ಪರಿಸ್ಥಿತಿ ಏನಿದೆ ಮಾಡು ಆಗಿದೆ ಪರಿಸ್ಥಿತಿ। ಸತತವಾಗಿ 7-8 ವರ್ಷ ಹಿಡಿದು ನೋಡ್ತಾ ಇದ್ದೀವಿ, ಒಂದು ವರ್ಷ ಒಣ ಬರಗಾಲ ಬರ್ತಾಯಿದೆ, ಒಂದು ವರ್ಷ ಹಸಿ ಬರಗಾಲ ಬರ್ತಿದೆ। ಈ ವರ್ಷ ಅಂತೂ 100% ರೈತರಿಗೆ ಹಸಿ ಬರಗಾಲ ಆಗಿದೆ। ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ರೈತರ ಎಲ್ಲ ಥರದ ಸಾಲಗಳನ್ನು ಮನ್ನಾ ಮಾಡಬೇಕನ್ನುವಂಥ ಪ್ರಮುಖ ಅಜೆಂಡಾದೊಂದಿಗೆ ನಾವು ಧರ್ನಾ ಸತ್ಯಾಗ್ರಹ ಮಾಡಲಿಕ್ಕೆ ನಿರ್ಧಾರ ಮಾಡೀವಿ। ಇವತ್ತು ನಮ್ಮ ಕಬ್ಬಿನ ರೇಟು ಜಿಲ್ಲಾ ಉಸ್ತುವಾರಿ ಮಂತ್ರಿ DC ಅವರು ಫ್ಯಾಕ್ಟ್ರಿ ಅಧ್ಯಕ್ಷ ಇಲ್ಲ, ಕಾರ್ಖಾನೆಗಳು ಮೊದಲೇ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕನ್ನುವಂಥ ಒಂದು ಉದ್ದೇಶದೊಂದಿಗೆ ನಮ್ಮ ಅನೇಕ ಬೇಡಿಕೆಗಳಿವೆ ರೈತರದು। ಇವತ್ತು ಜಿಲ್ಲೆಯಲ್ಲಿ ನರೇಗಾ ಯೋಜನೆ ಬಂದಾಗಿದೆ, ರೈತರಿಗೆ ಸಾಕಷ್ಟು ಅಲ್ಲೇ ಹೊಲದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊತ ನರೇಗಾ ನಡೀತಕ್ಕಂಥದ್ದು ಬಂದಾಗಿದೆ, ಅವೆಲ್ಲ ಚಾಲೂ ಮಾಡಬೇಕು। ಹಾಗೂ ನಮ್ಮ ಕಾರಂಜ ಡ್ಯಾಮ್ದಲ್ಲಿ ಮುಳುಗಡೆ ಪ್ರದೇಶದಲ್ಲಿ ವರ್ಷಾನುಗಣತಿಯನ್ನು ರೈತರು ಕುಂತಾರೆ, ಅವ್ರದ್ದು ಒಂದು ಕಮಿಟಿ ಕುಂತದ, ಅದ್ರ ಕಮಿಟಿ ಕೂಡ ಕೆಲಸ ಆಗಲ್ಲ, ಅದು ಶೀಘ್ರ ಕಾರ್ಯರೂಪಕ್ಕೆ ಬರಬೇಕು। ನಮ್ಮ ಜಿಲ್ಲೆಯ ಎಲ್ಲ ರೈತರ ಬೇಡಿಕೆ ಈಡೇರಬೇಕು ಅಂತ ಜಿಲ್ಲೆ ಎಲ್ಲ ಯಾವ ರೀತಿ ದೇವನಹಳ್ಳಿಯಲ್ಲಿ 1 ವರ್ಷ 2 ವರ್ಷ ಏನು ನಡೆದಿತ್ತು, ಅದರಲ್ಲಿ ಎಲ್ಲ ಸಾಹಿತಿಗಳು, ದಲಿತ ಸಂಘಟನೆ, ಕಾರ್ಮಿಕ ಸಂಘಟನೆ, ರೈತ ಸಂಘ, ಪ್ರಾಂತೀಯ ರೈತ ಸಂಘ, CPM ಎಲ್ಲರೂ ಕುಂತು ಮಾಡಿರು। ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಂಯುಕ್ತ ಮೋರ್ಚಾದ ಜೊತೆಗೆ ಎಲ್ಲ ಜಿಲ್ಲೆಯ
ವಿಚಾರವಾದಿಗಳನ್ನು ತೆಗೆದುಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ನಮ್ಮ ಉದ್ದೇಶ ಈಡೇರುವವರೆಗೆ ನಾವು ಆ ಪ್ರತಿಭಟನೆಯಿಂದ ಹಿಂದೆ ಜರುಗೋದಿಲ್ಲ ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.